ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಾನು ನೋಡಿದ್ದೀನಿ. ಪಪ್ಪಿ ತುಂಬಾನೇ ಒಳ್ಳೆ ಆಕ್ಟರ್ ನಮ್ ಜಗದೀಶ್ ಅವರು, ಆದಿತ್ಯ ಅವರು, ಮತ್ತೆ ದುರ್ಗಪ್ಪನವರಲ್ಲಿ ಮತ್ತೆ ರೇಣುಕಾ ಮೇಡಮ್ ಅವ್ರು ಬನ್ನಿ. ಇವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ತುಂಬಾನೇ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ದುರ್ಗಪ್ಪನವರು ಹಾಗೂ ರೇಣುಕಾ ಮೇಡಮ್ ಅವರು. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಿಮ್ಮ ಅಪ್ಪನಿಗೆ ಹೇಳವ ನಾಯಿಕಾಯಿ ಅಂತ, ಅದಕ್ಕೆ ಇವರು ಬೇಡ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಅಲ್ವಾ? ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡೆ ಫಸ್ಟ್ ಯಾರು ಅಂತ ಸಖತ್ತಾಗಿ ಹೇಳ್ಕೊಡ್ತೀನಿ. ಪರಿಚಯ ಬೆಳಗ್ಗೆಯಿಂದ ನಾಯಿ ಒದರಕತ್ತೈತಿ, ಕರ್ಕೊಂಡ್ ಹೋಗದ್ ಹೊರಗ. ಏ ಬಿಡ್ಬೇ, ಆ ನೋಯಿನ್ ನಾನು ಹೇಳಕ್ ಬಿಡಲ್ಲ. ಅದು ಅಪ್ಪ ಅಪ್ಪದ ಅಪ್ಪ ಕರ್ಕೊಂಡ್ ಹೋಗ್ಬಿಡ್ಬೇ. ಮಾಡಿ ಎಲ್ಲಿ ನಾನು ಎಷ್ಟು ಸಹಜವಾದ ಅಭಿನಯ, ಅದ್ಭುತವಾಗಿತ್ತು. ಪಪ್ಪಿ ಸಿನಿಮಾದ ಕಡೆಯಿಂದ ಧ್ರುವ ಸರ್ಜಾ ಸರ್ ಅವ್ರಿಗೆ ಈಗ ವೆಲ್ಕಮ್ ಮಾಡ್ತಿದ್ದಾರೆ ಬೊಕ್ಕೆ ಕೊಟ್ಟು. ಇಲ್ಲ, ಈ ಸಿನಿಮಾದಲ್ಲಿ ಆದಿತ್ಯ ಅವರು, ಮತ್ತೆ ಜಗದೀಶ್ ಅವರು, ರೇಣುಕಾ ಮೇಡಮ್ ಅವರು, ದುರ್ಗಪ್ಪನವರು ಎಲ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟರ್ ಆಯುಷ್ ಸರ್ ಅವರು. ಈ ಚಿತ್ರ ನೋಡಾದ್ಮೇಲೆ ಡೆಫಿನೆಟ್ಲಿ ಹೆವಿ ಅನ್ಸುತ್ತೆ. ಅಂದ್ರೆ ಒಂದು ನಾಯಿ ಅಂದ್ರೆ ಟೈಟ್ಲ್ ಹೇಳುತ್ತೆ ಪಪ್ಪಿ ಅಂತ, ಬಟ್ ತುಂಬಾ ಚೆನ್ನಾಗಿರುವಂತ ಎಮೋಷನ್ಸ್ ಇದೆ. ದಯವಿಟ್ಟು ಎಲ್ರೂ ಈ ಚಿತ್ರಮಂದಿರದಲ್ಲೇ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಯಾಕಂದ್ರೆ ಎಲ್ಲಾ ಹೊಸ ಪ್ರತಿಭೆಗಳಿಗೆ ನಮ್ಮ ಇಡೀ ಕನ್ನಡ ಕಲಾಭಿಮಾನಿಗಳು ಯಾರು ಕೈ ಬಿಟ್ಟಿಲ್ಲ. ಈ ಚಿತ್ರಮಂದಿರದಲ್ಲಿ ನೋಡಿ ಎಲ್ರಿಗೂ ಎಂಕರೇಜ್ ಮಾಡ್ದಂಗಾಗುತ್ತೆ. ನೀವು ಯಾರಿಗೂ ಕೈ ಬಿಟ್ಟಿಲ್ಲ, ದಯವಿಟ್ಟು ಕಲಾವಿದ್ರು ಕೈ ಹಿಡೀರಿ. ಇವ್ರು ನಿಜವಾದ ಕಲಾವಿದ್ರು. ಸೊ ಆಲ್ ದ ವೆರಿ ಬೆಸ್ಟ್ ಇಡೀ ಎಂಟೈರ್ ಟೀಮ್ಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ ಅಂದಪ್ಪನವರು. ಸೊ ಇಡೀ ಎಂಟೈರ್ ಟೀಮ್ಗೆ, ಪಬ್ಬಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಸ್ನೇಹ.